ಅಪ್ಪ. ಕಾಲೇಜ್ ಹೊರಟಿಯ ಮಗಳೇ? ಹಾ ಅಪ್ಪ. ನೀವಿನ್ನೂ ಆಫೀಸ್ಗೆ ಹೊರಡ್ಲಿಲ್ವಪ್ಪ? ಇಲ್ಲಮ್ಮ, ಇನ್ನು ತಿಂಡಿ ತಿಂದು ಹೊರಡ್ಬೇಕಷ್ಟೇ. ಹೌದು, ಕಾವ್ಯಲ್ಲಿ? ಕಾಲೇಜ್ಗೆ ಹೊರಡು ನಾನೇ ರೆಡಿ ಆಯ್ತೆ ಅಪ್ಪ. ಆದರೆ ಸ್ಕೂಲ್ಗೆ ಹೋಗೋಳು ಇನ್ನೂ ರೆಡಿ ಆಗಲಿಲ್ಲ ನೋಡು. ಅವಳ ಬಗ್ಗೆ ನಿಂಗೆ ಗೊತ್ತಿಲ್ವೇನಮ್ಮ? ಬೆಳಿಗ್ಗೆ ಎದ್ದು ಬುಕ್ಸ್ನೆಲ್ಲ ಬ್ಯಾಗ್ ಒಳಗೆ ಹಾಕ್ತಾ ಇರ್ತಾಳೆ. ಹೌದಪ್ಪ, ಯಾವಾಗ ಈ ಅಭ್ಯಾಸನೆಲ್ಲ ಬಿಡ್ತಾಳೇನು? ಹೇ ಕಾವ್ಯ. ಹಾ, ಇದು ಬಂದೆ ಬಂದೆ ಅಪ್ಪ. ಸರಿ ಕಣ್ರಮ್ಮ, ಹುಷಾರಾಗಿರಿ. ಕಾಲೇಜ್ ಬಸ್ಗೆ ಏರುವಾಗ ಇಳಿಯುವಾಗ ಎಲ್ಲ ನೋಡ್ಕೊಂಡು ಇಳೀರಿ. ಸರಿ ಅಪ್ಪ. ನಾನೇನು ಮೊದಲನೇ ಸತಿ ಹೋಗುವಾಗ ಹೇಳ್ತಿದ್ಯಲ್ಲ, ಇದು 2ನೇ ವರ್ಷ ಮುಗಿತಾ ಬಂತು ನಂದೀಗ. ಆದ್ರೂ ಅಪ್ಪ ನಿನ್ನ ಮಾತ್ರ ದಿವಾಸ ಹೇಳೇ ಹೇಳ್ತಾರೆ. ಆಯ್ತಪ್ಪ. ಹೌದು, ಮಧ್ಯಾಹ್ನಕ್ಕೆ ಊಟ ತಗೊಂಡ್ರ ಅಲ್ವಾ? ನಾನು ತರಬೇಕಾ? ಬೇಡಪ್ಪ, ನಾವು ಕ್ಯಾಂಟೀನಲ್ಲಿ ತಿಂತೀವಿ. ಹೇ ಪ್ರೀತಿ, ನನಗೆ ಹೊತ್ತಾಯ್ತು, ಬೇಗ ಬೇಗ ಬಾ, ಬಸ್ ಹೋಗ್ತದೆ ನಂದು. ಹೇ ನಿಲ್ಲೆ, ಇಷ್ಟೊತ್ತು ನಾನು ಅಣ್ಣನ ಕಾಯಿಸಿ ಈಗ ನೋಡಿದ್ರೆ ನೀನು ನೋಡ್ತಿದ್ಯಲ್ಲ. ಹಾಂ, ನೀನೇ ನನ್ನ ಜೊತೆ ಸ್ಕೂಲ್ ಒಳಗೆ ಬರ್ತೀಯಾ? ಇಲ್ಲ ತಾನೇ, ಬಸ್ ಸ್ಟ್ಯಾಂಡ್ ತನಕ ತಾನೇ? ಬೇಗ ಬಾ. ಬರ್ತೀನಪ್ಪ. ನೋಡಿ ಅಪ್ಪ, ನೀನೇನು ಇನ್ನು ಹೊರಡದೆ ಇಲ್ಲೇ ನಿಂತಿದ್ಯಾ? ಅವಳು ಅಲ್ಲಿ ಓಡುತ್ತಿದ್ದಾಳೆ ನೋಡು. ಸರಿನಮ್ಮ, ಬರ್ತೇನೆ. ಅಪ್ಪ ಬರ್ತೇನೆ, ಬಾಯ್. ಸರಿ ಪುಟ್ಟ, ನೋಡ್ಕೊಂಡು ಹೋಗಿ, ಜಾಗ್ರತೆ. ಹಾಂ ಹಾಂ, ಓಕೆ. ಹಬ್ಬಬ್ಬ, ಈ ಎರಡನ್ನೂ ಕಲಿಸುವಾಗುಂಟಲ್ಲ ನನ್ನ ತಲೆ ಇಡೀ ಹಾಳಾಗೋಗ್ತದೆ. ಹೌದು, ನೀವೇನು ಇನ್ನೂ ಆಫೀಸ್ಗೆ ಹೊರಡಲಿಲ್ಲ? ಅಯ್ಯೋ, ನಾನು ಇಲ್ಲಿ ಹೊರಟು ಕೂತಿದ್ದೀನಲ್ವೇನೆ. ಸರಿ ಸರಿ, ಬನ್ನಿ ತಿಂಡಿ ಮಾಡುವಂತೆ. ಟಿಫನ್ ಆಗಲೇ ತೆಗೆದಿಟ್ಟಿದ್ದೇನೆ. ಹಾಂ, ಇದು ಬಂದಿಲ್ಲಲ್ತ. ಹಾಯ್ ಫ್ರೆಂಡ್ಸ್, ಈಗ ನನ್ನ ಫ್ಯಾಮಿಲಿ ನೋಡಿದ್ರಲ್ವಾ, ಹಾಗೆ ನನ್ನ ಅತ್ತೆ ಫ್ಯಾಮಿಲಿನೂ ಇದೆ. ಅವರನ್ನು ನೋಡ್ಕೊಂಡು ಬನ್ನಿ. ಬೇಗ ಬೇಗ ಬನ್ನಿ. ಏನೋ ಹೇಳ್ತಿದ್ಯಾ ಪುಟ್ಟ? ನಾಳೆ ಊರಿಗೆ ಬರ್ತಿದ್ಯಾ? ಏನು, ಟ್ರೈನಲ್ಲಿಯಾ? ಏನು ಪುಟ್ಟ, ಟ್ರೈನಲ್ಲೆಲ್ಲ ಬೇಡ, ಕಾರ್ನಲ್ಲೇ ಬರ್ಬೋದಲ್ಲ? ಸರಿನಪ್ಪ, ನಿನ್ನ ಇಷ್ಟ, ನೋಡ್ಕೊಂಡು ಬಾ. ಸರಿ ಆಯಿತು, ಅಪ್ಪನ ಹತ್ರ ಹೇಳ್ತೇನೆ. ಹಾಂ, ಇದು ಮನೆಗೆ ಒಳಗೆ ಇದ್ದಾರೆ. ಸರಿ ಸರಿ. 3 ವರ್ಷ ಆಯಿತು ಕಣೋ ನಿನ್ನ ನೋಡಿದೆ. 3 ವರ್ಷ ಆದಮೇಲೆ ಬರ್ತಾ ಇದೆಯಾ? ಸರಿ ಸರಿ, ನಾಳೆ ಟ್ರೈನ್ನಲ್ಲಿ ಕುತ್ಕೊಂಡಾದ್ಮೇಲೆ ಅಮ್ಮನಿಗೊಂದು ಫೋನ್ ಮಾಡು. ಸರಿ, ಇಡ್ತೇನೆ. ರೀ 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 ಹಾಂ, ಏನೇ? ರೀ, ನಮ್ಮ ಮಗ ನಾಳೆ ಬರ್ತಿದ್ದಾನಂತೆ. ಹೌದಾ? ಹೌದು ರೀ, ಈಗಷ್ಟೇ ಫೋನ್ ಮಾಡಿ ತಿಳಿಸ್ತಾ. ಯಾವ್ದ್ರಲ್ಲಿ ಬರ್ತಾನಂತೆ? ಕಾರ, ಬೈಕಾ, ರೈಲಾ? ಟ್ರೈನಲ್ಲಂತೆ ರೀ. ಕಾರ್ಲೆ ಬಾ ಅಂತ ಹೇಳಿದೆ, ಕೇಳ್ತಾ ಇಲ್ಲ. ಪರವಾಗಿಲ್ಲ, ಇರಲಿ. 3 ವರ್ಷ ಆಯ್ತು ರೀ ಅವ್ನ ಕೆಲಸದಿಂದ ಬಂದು. ನಾಳೆ ಬರ್ತಿದ್ದಾನೆ 3 ವರ್ಷ ಆದಮೇಲೆ. ನಾಳೆ ಬಂದವನನ್ನು ಬಿಡಬಾರ್ದು. ನನ್ನ ನನ್ನ ತಮ್ಮನ ಮಗಳನ್ನು ಮದುವೆ ಮಾಡಿ ಕೊಡ್ಬೇಕು ಅವನಿಗೆ. ಈಗಲೇ ಅವ್ರಿಗೆ ಫೋನ್ ಮಾಡ್ತೇನೆ. ಇವನಿಗೊಂದು ಮದುವೆ ಮಾಡಿದರೆ ತಾನಷ್ಟೇ ಇಲ್ಲೇ ನಿಲ್ತಾನದ. ಆಗಲೇ ಇಲ್ಲಿ ಮದುವೆ ಮಾಡಿ ಆದಮೇಲೆ ಅವನು ಇಲ್ಲೇ ಇರ್ತಾನೆ, ನೋಡಿಬೇಕಿದ್ರು. ಆಗ ನಮ್ಮ ಕಣ್ಮುಂದೆನೇ ಇರ್ತಾನೆ. ಏನು, ನಾಳೆ ಪ್ರೀತಿಯನ್ನು ಮದುವೆ ಮಾಡಿಸ್ಲಿಕ್ಕೆ ನಿಶ್ಚಯಿಸ್ತೀಯಾ? ಹ್ಞೂ, ಮತ್ತೆ? ಬೇಡ ಶಾಂತಿ, ಅವಸರ ಮಾಡಬೇಡ. ಮೊದಲು ರಾಜು ಬರಲಿ, ಆಮೇಲೆ ಬೇಕಿದ್ರೆ ಅವನ ಹತ್ರ ಕೇಳಿ ಅವನ ನಿರ್ಧಾರ ತಿಳಿಸಾದ್ಮೇಲೆ ನೋಡೋಣ. ಏನ್ರಿ, ನಾವು ಪ್ರೀತಿ ಮತ್ತೆ ರಾಜು ಚಿಕ್ಕ ವಯಸ್ಸಲ್ಲಿ ಇರುವಾಗಲೇ ನಾವು ಮಾತಾಡ್ಕೊಂಡಿಲ್ವಾ 2 ಫ್ಯಾಮಿಲಿ? ಪ್ರೀತಿ ರಾಜುಗಿನಂತ. ಈಗೇನ್ರಿ ಮತ್ತೆ ಅವನ ಹತ್ರ ಕೇಳೋದು? ಹಾಗೆಲ್ಲ ತಾನೆ, ಅದವರು ಚಿಕ್ಕ ವಯಸ್ಸಲ್ಲಿ ಇರುವಾಗ ನಾವು ಮಾತಾಡ್ಕೊಂಡಿದ್ದು. ಆದರೆ ಅವರಿಗೆ ದೊಡ್ಡವರಾಗಿದ್ದಾರೆ. ರಾಜು ಅಲ್ಲಿ ಕೆಲಸದಲ್ಲಿದ್ದಾನೆ, ಪ್ರೀತಿ ಇಲ್ಲಿಗೆ ಕಾಲೇಜ್ ಕಲಿತಾ ಇದ್ದಾಳೆ. ಅಂದಮೇಲೆ ಅವರ ಏನಂತ ಅಭಿಪ್ರಾಯ ಕೂಡ ಕೇಳಬೇಕಲ್ವ ನಾವು? ಅದೆಲ್ಲ ಏನಿಲ್ಲ ರೀ. ರಾಜಿಗೆ ನಮ್ಮ ಪ್ರೀತಿ ಕಂಡ್ರೆ ತುಂಬ ಇಷ್ಟನೇ. ಏಕೆಂದರೆ ದಿವಸ ಫೋನ್ ಮಾಡುವಾಗ ಪ್ರೀತಿನ ಕೇಳ್ತಾ ಇರ್ತಾನೆ. ಇರ್ಬೋದಮ್ಮ, ಅವರಿಬ್ರು ಇಲ್ಲಿರುವಾಗಲೇ ಸರಿಯಾಗಿ ಮಾತಾಡ್ತಿರ್ಲಿಲ್ಲ. ಅದು ಅಲ್ಲದೆ 3 ವರ್ಷ ಕಳೆದೀಗ ಬರ್ತಾ ಇದ್ದಾನೆ ಅಲ್ಲಿಂದ. ಅವ್ನು ಬರಲಿ ಮೊದಲು, ಆಮೇಲೆ ಮಾತಾಡಿ ಅವನ ಹತ್ರ ಕೇಳಿ ಏನಂತ ಅಭಿಪ್ರಾಯ ತಿಳ್ಕೊಳ್ವಾ. ಆಮೇಲೆ ಬೇಕಿದ್ರೆ ನೋಡುವ, ಅವ್ರಿಗೆ ಇಷ್ಟ ಆದರೆ ನಾವು ಮದುವೆಗೆ ಮುಂದುವರಿಸೋಣ. ಸರಿ ರೀ. ಆದರೆ ನಮ್ಮನೆ ಸೊಸೆ ಆಗಬೇಕಾದದ್ದು ಪ್ರೀತಿನೇ. ನನಗೆ ಪ್ರೀತಿ ಅಂದರೆ ತುಂಬ ಇಷ್ಟ. ಪ್ರೀತಿನೇ ಈ ಮನೆ ಸೊಸೆ ಆಗಬೇಕು. ನನ್ನ ಮಗನ ಬಗ್ಗೆನೂ ನಂಗೆ ಗೊತ್ತಿದೆ. ನಾನು ಹೇಳಿದರೆ ಅವನು ಪ್ರೀತಿಯನ್ನೇ ಮದುವೆ ಆಗ್ತಾನೆ, ನೋಡಬೇಕಿದ್ರೆ. ಸರಿನಮ್ಮ. ನಾನು ಹೋಗಿ ನನ್ನ ತಂಗಿ ಹತ್ರ ಹೇಳಿ ಬರ್ತೀನಿ, ರಾಜು ಬರ್ತಿದ್ದಾನೆ ನಾಳೆ ಊರಿಂದ ಅಂತ. ಅವಳು ಯಾವಾಗಲೂ ಕೇಳ್ತಾ ಇರ್ತಾಳೆ ಹೇಗಿದ್ದಾನೆ ಅಂತ. ಹೋಗಿ ಬರ್ತೀನಿ. ರೀ, ನನ್ನ ತಂಗಿಯನ್ನು ನೋಡಿ ನಾನು ಅಲ್ಲಿಂದಾನೇ ಆಫೀಸ್ಗೆ ಹೊರಡ್ತೇನೆ. ತಂಗಿ ಮನೆಗಂತೆ, ತಂಗಿ ಮನೆಗೆ. ಅದಕ್ಕೆ ಅನಿಸುತ್ತೆ ಇಷ್ಟೆಲ್ಲ ಮಾತಾಡಿ ಹೋದದೀಗ. ಇವ್ರ ಮನಸ್ಸಲ್ಲಿ ಅವ್ರ ತಂಗಿ ಮಗಳಿಗೆ ಮದುವೆ ಮಾಡಿ ಕೊಡಬೇಕು ಅನ್ನೋದಿದೆ. ನಾನು ಬಿಡ್ತೀನಾ? ಆ ಕತ್ತೆಗೆ ನನ್ನ ಮಗ ಕೇಳ್ತಾನಾ? ಏನೇ ಮಾತಾಡಲಿ ಇವರು. ನಾನು ನಾಳೆನೇ ಹೋಗಿ ಅವರ ಹತ್ರ ಮಾತಾಡಿ ಬರ್ತೀನಲ್ಲಿ. ನನ್ನ ಮನೆ ಸೊಸೆ ಪ್ರೀತಿನೇ ಆಗಬೇಕು.
ಈಗಲೇ ಹೋಗಿ ನನ್ನ ತಮ್ಮನ ಮನೇಲಿ ಮಾತಾಡಿ ಬರಬೇಕು. ಅಲ್ಲಿ ಹೋಗಿ ಮಾತಾಡಿ ನಾಳೆನೇ ನಿಶ್ಚಯ ಮಾಡಬೇಕು. ಆಗಲೇ ಇವ್ರಿಗೂ ಇವ್ರ ತಂಗಿ ಮನಸ್ಸಲ್ಲಿರೋದು ಅಳಿತದೆ. ಮಗಳನ್ನು ಕಾಲೇಜ್ಗೆ ಕಳ್ಸೋಕ್ಕಾಗದೆ 11ನೇ ಕ್ಲಾಸಲ್ಲಿ ನಿಲ್ಲಿಸಿ ಮನೇಲಿ ಕೂತ್ಕೊಳಿಸಿದಾಳೆ. ಇವಳಿಗೆ ನನ್ನ ಮಗ 40,000 ದುಡಿಯೋನು ಬೇಕಾ? ಯಾವುದಕ್ಕೂ ರಾಜು ಬರಲಿ, ಇವರನ್ನು ನೋಡ್ಕೊಳ್ಳಿಕ್ಕೆ ಬಿಡಬಾರ್ದು, ಹಾಗೆಲ್ಲ ಸರಿ ಹೋಗುತ್ತೆ. ಮೊದಲು ರಾಜು ಬರೋದನ್ನು ಭೈರವನಿಗೆ ಫೋನ್ ಮಾಡಿ ಹೇಳೋಣ. ನೀವೇ ನೋಡಿದ್ರಲ್ಲ. ಹಾಗೆ ಈಗ ನನ್ನ ಮಾವನ ಮನೆಯವರನ್ನು ನೋಡ್ಕೊಂಡು ಬರೋಣ. ಮತ್ತು ಇಲ್ಲಿ ಅತ್ತೆ ಮನೆ ಈಗ ನೋಡಿದ್ರಲ್ಲ, ಅಲ್ಲಿ ರಾಜು ಅತ್ತೆ ಮಾವ, ರಾಜುಗೊಬ್ಳು ತಂಗಿ ಇದ್ದಾಳೆ, ಅವಳನ್ನೊಂದು ದಿವಸ ತೋರಿಸ್ತೇನೆ. ಈಗ ನಮ್ಮ ಮಾವನ ತಂಗಿ ಮನೆಗೆ ಹೋಗಿ ಬರೋಣ. ಲಕ್ಷ್ಮಿ, ಅಮ್ಮ ಲಕ್ಷ್ಮಿ. ಅಣ್ಣ ಬಾ ಅಣ್ಣ ಒಳಗೆ. ಹಾಂ ಬಂದೆಮ್ಮ. ಹಾಂ ಮಂಜುಳ ಇಲ್ಲಿಯಮ್ಮ. ಮಂಜುವಾ? ಇದ್ದಾಳೆ, ಒಳಗಿದ್ದಾಳೆ. ಮಂಜು, ಮಾವ ಕರೀತಿದ್ದಾರೆ, ಬಾ ಇಲ್ಲಿ. ಮಾವ ಹೇಗಿದ್ದೀರಾ ಮಾವ? ನಾನು ಚೆನ್ನಾಗಿದ್ದೇನಮ್ಮ. ಮಾವ ಕಾಫಿ ಏನಾದರೂ ಮಾಡಬೇಕಾ? ಬೇಡಮ್ಮ, ನಾನು ಬಂದ ವಿಷಯ ಏನಂದರೆ ನಾಳೆ ರಾಜು ಬರ್ತಾನೆ ಮನೆಗೆ. ಹೌದಾನಾ? ಹೌದಮ್ಮ ಲಕ್ಷ್ಮಿ, ಯಾವಾಗಲೂ ರಾಜುವನ್ನ ಕೇಳ್ತಾ ಇರ್ತೀಯಲ್ಲ, ಹಾಗೆ ಬಂದಾರಿ ಆಫೀಸ್ಗೆ ಹೋಗೋ ದಾರಿಯಲ್ಲೇ ಬಂದು ನಿನ್ನ ಹತ್ರ ಒಮ್ಮೆ ಹೇಳಿ ಹೋಗೋಣ ಅಂತ ಬಂದೆ. ಹಾಂ, ನಾಳೆ ರಾಜು ಬರೋಷ್ಟೊತ್ತರಲ್ಲಿ ನೀನು ಮನೆಗೆ ಬಾ. ಸರಿ ಅಣ್ಣ. ಅಣ್ಣ, ನನ್ನ ಮಗಳು ನಿಮ್ಮ ಮನೆಗೆ ಬಂದಿದ್ರೆ ಖುಷಿ ಆಗ್ತಿತ್ತು. ಆದರೆ ನೀನು ಈ ಬಗ್ಗೆ ಏನು ಮಾತಾಡ್ತಿಲ್ಲಲ್ಲಣ್ಣ. ನಾನೇನಮ್ಮ ಮಾಡಲಿ, ನೀನು ಅದಕ್ಕೆ ನೋಡಿದ್ರಿ ಆಗಲೇ ಅಲ್ಲಿ ಹೋಗಿ ಪ್ರೀತಿ ನನ್ನನ್ನು ನಿಶ್ಚಯ ಮಾಡ್ತೇನೆ, ಅವಳೇ ನನ್ನ ಮನೆ ಸೊಸೆ ಅಂತ ಎಲ್ಲ ಹೇಳ್ಕೊಳ್ತಿದ್ದಾಳೆ. ನಿನ್ನ ಮಗಳು ಹುಟ್ಟೋ ಮುಂಚೆನೇ ಪ್ರೀತಿಗೆ ರಾಜುನೇ ಅಂತೇಳಿ ಮಾತುಕತೆ ಆಗೋಗಿದೆ. ನಿನ್ನ ಅದಕ್ಕೆ ಅದನ್ನು ಹಿಡ್ಕೊಂಡಿದ್ದಾಳೆ. ನೋಡುವ ನಾಳೆ ಏನಾಗುತ್ತೆ ಅನ್ನೋದನ್ನು. ನೀನೊಂದು ಕೆಲಸ ಮಾಡಿ ದೊಡ್ಡ ಚೆನ್ನಾಗಿ ಹೋಗಿದ್ಯಾ. ನಿನ್ನ ಮಗನೂ ಹಾಗೆ ಹೊರದೇಶದಲ್ಲಿ ಕಳಿಸಿ ಕೆಲಸನೂ ಮಾಡಿಸ್ತಿದ್ಯಾ ಅಲ್ಲೇ. ನೀನೊಳ್ಳೆ ಇದಾಗೋದ್ಯಾನ. ಆದರೆ ನನ್ನ ಗಂಡನ ನೀನೇ ತಾನೇ ನಂಗೆ ಮದುವೆ ಮಾಡಿಕೊಟ್ಟದ್ದು. ಅವ್ರಿಗೊಂದು ಕೆಲಸ ಆದರೂ ಇದೆಯಾ, ಅಥವಾ ಮನುಷ್ಯನಾದರೂ ಕೆಲಸಕ್ಕೆ ಹೋಗ್ತಾನೆ? ಇದು ಇವಳಿಗೆ 11ನೇ ಕ್ಲಾಸಲ್ಲೇ ಕಲಿಯೋದನ್ನು ನಿಲ್ಲಿಸ್ಬಿಟ್ಟೆ. ಮುಂದಕ್ಕೆ ಓದೋದಕ್ಕೆ ಹಣ ಇಲ್ಲ ಅಂತ. ಅವ್ರ ಹತ್ರ ಒಂದೊಳ್ಳೆ ಬಿಸ್ನೆಸ್ ಆದರೂ ಮಾಡಿ ಅಂದರೆ ನನ್ನಿಂದಾಗಲ್ಲ ಅಂತಲೇ ಹೇಳಿ ಕೂಲಿ ಕೆಲಸಕ್ಕೆ ಹೋಗ್ತಿದ್ದಾರೆ. ಇದು ಇವಳಿಗೆ 12ನೇ ಕ್ಲಾಸ್ ಕಲಿತು ಕಾಲೇಜ್ಗೆ ಹೋಗ್ಬೇಕನ್ನೋದು ಆಸೆ. ನಾನು ಕಲಿಸ್ತೇನೆ ಅಂತ ಹೇಳಿದ್ನಲ್ಲಮ್ಮ. ನೀನೇನೋ ಕಲಿಸ್ತೇನೆ ಅಂತ ಹೇಳ್ತೀಯ ಅಣ್ಣ. ಆದರೆ ಅದಕ್ಕೆ ಒಪ್ಕೊಳ್ತಾರೆ. ಅದಕ್ಕೆ ಒಂದು ವರ್ಷ ನೀನು ಕಲಿಸ್ಬೋದು, ಹಣ ಕೊಡ್ಬೋದು. ನೆಕ್ಸ್ಟ್ ವರ್ಷದಲ್ಲಿ ಏನಾದರೂ ಅದಕ್ಕೆ ಏನಾದರೂ ಮಾತಾಡಿದರೆ ಮತ್ತೆ ನಿನ್ನಿಂದ ಸಹಾಯ ಮಾಡೋಕ್ಕಾಗುತ್ತಾ? ಸರಿ ಲಕ್ಷ್ಮಿ, ಅದೆಲ್ಲ ಬಿಡು. ನಾನಿನ್ನು ಹೊರಡ್ತೇನೆ, ನನಗೂ ತಡ ಆಯಿತು. ಮಂಜಿ, ನಾನಿನ್ನು ಬರ್ತೇನಮ್ಮ. ಸರಿ ಮಾವ. ಅಮ್ಮ ಏನೇ? ಯಾಕಮ್ಮ ಮಾವ ಯಾವಾಗ ಬಂದರೂ ಕಷ್ಟಗಳನ್ನೇ ಹೇಳ್ತಾ ಇದು ಮಾಡ್ತಿರ್ತೀಯ? ನನಗೆ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ. ನಿಮ್ಗೆ ಇಷ್ಟ ಆಗೋದಿಲ್ಲ? ನಿಂಗೆ ಹೇಗೆ ಇಷ್ಟ ಆಗುತ್ತೆ ಹೇಳು? ನಿನ್ನ ಅಪ್ಪನ ಬುದ್ಧಿ ನಿನ್ನಿಂದ ಬಿಟ್ಟು ಹೋಗೋ ತನಕ ನಿಂಗೆ ಇಷ್ಟನೇ ಆಗೋದಿಲ್ಲ. ನಿನ್ನ ಅಪ್ಪನ ಕುಟುಂಬದವರು ಒಂದು ಸರಿ ಇಲ್ಲ. ಇದು ನನ್ನ ಅಣ್ಣನ ಕುಟುಂಬದಲ್ಲಿ ನೋಡು. ನನ್ನ ಅಣ್ಣನ ಮಗ ರಾಜು ಕೆಲಸಕ್ಕೆ ಹೋದಾದ್ಮೇಲೆ ಅವನ ಮನೆ ಹೇಗಿದೆ ನೋಡು. ಅವನ ಮಗ ಕೆಲಸಕ್ಕೆ ಹೋಗೋದ್ರಿಂದ ಅವನ ಮನೇಲಿ ಎಲ್ಲನೂ ಸರಿಯಾಗಿದೆ. ನೀನು ಆ ಮನೆಗೆ ಏನಾದರೂ ಸೊಸೆಯಾಗೋದ್ರೆ ನೀನು ಕೂತ್ಕೊಂಡು ತಿನ್ಬೋದು ತಾನೆ. ಈ ಕಷ್ಟಗಳೆಲ್ಲ ಇರೋದೇ ನೀನು ನಿನ್ನಷ್ಟಕ್ಕೆ ಖುಷಿಯಾಗಿರ್ತೀಯ. ಹೇಳ್ತಿರ್ತೀಯಲ್ಲ, ನನ್ನನ್ನು ಓದಿಸ್ದೆ 11ನೇ ಕ್ಲಾಸ್ಗೆ ಇಳಿಸ್ದೆ ಅಂತ. ಅಲ್ಲಿಗೆ ಹೋದರೆ ನೀನು ಓದ್ಬೋದು, ನಿನ್ನ ಇಷ್ಟನೇ, ನೀನು ರಾಣಿಯಾಗಿರ್ಬೋದು. ಇದೆಲ್ಲ ಹೇಳಿದರೆ ನಿನಗೂ ಅರ್ಥ ಆಗೋದಿಲ್ಲ, ನಿನ್ನ ಅಪ್ಪನಿಗೂ ಅರ್ಥ ಆಗೋದಿಲ್ಲ. ಅಮ್ಮ, ನೀವು ನಿಮ್ಮ ಬಗ್ಗೆ ನಿಮ್ಮ ಇದರಿಂದ ಮಾತ್ರ ಯೋಚನೆ ಮಾಡ್ತಿದ್ದೀರಮ್ಮ. ಅಲ್ಲಿ ರಾಜು ಮಾಮನ ಏನು ಯೋಚನೆ ಮಾಡ್ತಿದ್ದಾನೆ ಅನ್ನೋದು ಗೊತ್ತಾಗಬೇಕಲ್ಲ. ಅವನಿಗೆ ಆ ಪ್ರೀತಿ ಮೇಲೇ ಪ್ರೀತಿ ಅನಿಸುತ್ತೆ. ನೋಡ್ತೇನೆ. ಆಗ ಹೇಳಿದಲ್ಲ ಅಣ್ಣ ಕೂಡ ನಿಶ್ಚಯ ಮಾತಾಡಲಿಕ್ಕೆ ಅಂತಂತ. ಒಂದು ವೇಳೆ ನಿಶ್ಚಯ ಏನಾದರೂ ಮಾಡಲಿ, ಆಮೇಲೆ ತೋರಿಸ್ತೀನಿ ಲಕ್ಷ್ಮಿ ಯಾರು ಅನ್ನೋದನ್ನು. ನನ್ನ ಮಗಳೇ ಆ ಮನೆ ಸೊಸೆ ಹಾಕಬೇಕು. ಅದಕ್ಕೋಸ್ಕರ ನಾನೇನು ಬೇಕಾದರೂ ಮಾಡ್ತೀನಿ. ಅಮ್ಮ, ನೀವು ಪ್ರೀತಿ ಬಗ್ಗೆ ಮಾತ್ರ ಯಾಕೆ ಯೋಚನೆ ಮಾಡ್ತಿದ್ದೀರಾ? ಒಂದು ವೇಳೆ ರಾಜು ಮಾವ ನನಗೆ ಪ್ರೀತಿ ಬೇಡ, ಬೇರೆ ಯಾವುದಾದ್ರೂ ಹುಡುಗಿ ನೋಡಿ ಅಂತ ಹೇಳಿದರೆ ಏನು ಮಾಡ್ತೀರಾಗ? ಇದೇನೇ ಈಗ ಹೇಳ್ತಿದ್ಯಾ? ನನಗೆ ತಲೆ ಹಾಳಾಗ್ತಿದೆ ಅಂದರೆ ನೀನು ಇನ್ನೊಂದು ತುಂಬ್ತಿದ್ಯಲ್ಲ ತಲೆ ಮೇಲೆ. ತುಂಬ ಥಿಂಕ್ ಮಾಡಬೇಡಿ ಅಮ್ಮ. ಒಂದು ವೇಳೆ ನಾನು ಅಲ್ಲ ಪ್ರೀತಿನೂ ಅಲ್ಲ ಅಂದರೆ ಬೇರೆ ಯಾರಾದರೂ ನಿಮ್ಮ ಅಣ್ಣನ ಮನೆಗೆ ಹುಸಸಿಯಾಗಿ ಹೋದರೆ ಒಂದು ವೇಳೆ ನಿಮಗೆ ಹುಚ್ಚೆ ಹಿಡಿಬೋದು. ಅದಕ್ಕಾಗಿ ಹೇಳ್ತಿದ್ದೀನಿ, ಕೇಳು. ಹೇ, ನಿನಗೋಸ್ಕರ ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ರೆ ನನ್ನ ತಲೆನ ಹಾಳು ಮಾಡೋಗ್ತಿದ್ಯಲ್ಲೇ. ನಿನಗೋಸ್ಕರ ಎಷ್ಟು ಕಷ್ಟಪಡ್ತಿದ್ದಾನೆ ನೀನು ನೋಡಿದ್ರೆ ಕೊಬ್ಬಿಂದ ಮಾತಾಡೋಗ್ತಿದ್ಯಾ. ನನಗೋಸ್ಕರ ನೀವೇನು ಕಷ್ಟಪಡೋದು ಬೇಡಮ್ಮ. ನನ್ನ ಅಪ್ಪ ನೋಡ್ಕೊಳ್ತಾರೆ. ಹಾಂ, ನೋಡ್ತಾನೆ ನಿಮ್ಮಪ್ಪ. ವಸತಿಯಲ್ಲಿರೋದಕ್ಕಿಂತ ನನಗೆ ಖುಷಿಯಾಗಿರೋದೇ ಮುಖ್ಯ. ಖುಷಿಯಾಗಿ ನೋಡ್ಕೊಳ್ತಾರೆ ನನ್ನಪ್ಪ. ಹೇಗೆ ಮಾತಾಡಿ ಹೋಗ್ತಿದ್ದಾಳೆ ನೋಡಿ. ನೀನು ನಿನ್ನಪ್ಪ ಏನು ಬೇಕಾದರೂ ಮಾತಾಡಿ, ಆದರೆ ನಾನು ಹೇಳೋದೇ ಈ ಮನೇಲಿ ನಡಿಬೇಕು. ನಡೆಯುತ್ತೆ ಕೂಡ, ನೋಡ್ತೇನೆ. Thank you for watching. Like and share